ಉಪನ್ಯಾಸಕಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಷಾರಿರೋದಿಲ್ಲ, ಹೆರಿಗೆ ರಜಕ್ಕೆ ಅಂತ ಹೋಗ್ತಾರೆ. ಆ ನಂತರದಲ್ಲಿ ವಾಪಸ್ ಮತ್ತೆ ಕಾಲೇಜಿಗೆ ಬಂದಂತಹ ಸಂದರ್ಭದಲ್ಲಿ ಆಕೆಯನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ, ಈಗ ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಬಾಯಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಕುರಿತು ಅಂತ ಕೇಳೋಣ. ನಾಗಲಕ್ಷ್ಮಿ ಬಾಯಿ ಅವರೇ, ನಮಸ್ತೆ. ನಮಸ್ಕಾರ. ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು, ಪ್ರೆಗ್ನೆಂಟ್ ಇದ್ರು. 7 months ಆದಂತಹ ಸಂದರ್ಭದಲ್ಲಿ ಪ್ರೀಮೆಚೂರ್ ಆಗುತ್ತೆ. ಶಾಲೆಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಅವರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಸೊ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಈಗ ಅವ್ರ ಪ್ರಿನ್ಸಿಪಾಲ್ ಹೇಳ್ತಾ ಇರೋದೇನು ಅಂದ್ರೆ, ನಮಗೆ ಇಂಟಿಮೇಟೇ ಮಾಡಿಲ್ಲ, ಸೊ ಹಂಗಾಗಿ ನಾವು ಅವ್ರನ್ನ ತೆಗೆದು ಹಾಕಿದೀವಿ ಅಂತ ಬೇಜವಾಬ್ದಾರಿಯುತವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ನೀವು? ಈಗ ವರ್ಕ್ ಪ್ಲೇಸ್ ನಲ್ಲಿ ಮಹಿಳೆಯರು ಕೆಲಸ ಮಾಡ್ಬೇಕಾದ್ರೆ ಇಂತಹ ಘಟನೆಗಳು ನಡೆಯಬಹುದು. ಆದ್ರೆ ಅದ್ ಗೊತ್ತಿರೋಂತ ವಿಚಾರ ಆಗಿರೋಂದ್ರೆ ಆ ಕಾಲೇಜ್ನ ಉಪನ್ಯಾಸಕರಿಗೆ ಗೊತ್ತು ನಡೆದಿದೆ, ಆ ತರ ಆಗಿದೆ ಇನ್ಸಿಡೆಂಟ್ ಅಂತ. ಅದನ್ನ ಮಾನವೀಯತೆ ಅಂತ ಪರಿಗಣಿಸಿ ಆಕೆಗೆ ಕೊಡ್ಬೋದು ಕೆಲಸ, ಯಾಕೆ ಕೊಡಬಾರ್ದು? ಸೌಮ್ಯ ಅವರೇ ಇದ್ದಾರೆ ನಮ್ಮ ಜೊತೆಗೆ. ನಾಗಲಕ್ಷ್ಮಿ ಬಾಯಿ ಅವರೇ, ಸ್ವತಃ ಸೌಮ್ಯ ಅವರೇ ಇದ್ದಾರೆ. ಸೌಮ್ಯ ಅವರೇ ಮಾತಾಡಿ. ಆಯ್ತು. ನಾಗಲಕ್ಷ್ಮಿ ಮೇಡಮ್ ನಮಸ್ತೆ. ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ನಾನು ಅದೇ January 31st ವಾಟರ್ ಲೀಕೇಜ್ ಆಯ್ತು ಅಂತ 7 months ಕಂಪ್ಲೀಟ್ ಆಗ್ಲಿಲ್ಲ. ನಾವು ಅಂದ್ರೆ ಮಗು ಉಳಿಸ್ಕೊಳಕೋಸ್ಕರ ದಿಢೀರ್ ಅಂತ KMC ಅಡ್ಮಿಟ್ ಆದ್ವಿ. ಕರೆಕ್ಟ್ ಮಾ. ಅಲ್ಲಿಂದ ನನ್ಗೆ ವಾಡಿ ಹಾಕಿದ್ಮೇಲೆ ನಾರಾಯಣ್ ಶೆಟ್ರಿಗೆ ಫೋನ್ ಕೂಡ ಮಾಡಿದ್ರು ನನ್ನ ಹಸ್ಬೆಂಡ್. ಮಾಡಿದ್ರು ಅವ್ರು ಮಾಡ್ಲೇ ಇಲ್ಲ ಅಂತ ಈಗ ವಾದ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಈಗ ರೆಕಾರ್ಡ್ ತೆಗಿಯುವ ಬೇಕಿದ್ರೆ. ಅವ್ರು ಮಾಡ್ಲಿಲ್ಲ ಅಂತ ಹೇಗೆ ನೋಡ್ತಾರೆ ನೋಡುವ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಲ್ಲ. ಆಮೇಲೆ ಮತ್ತೆ HOD ಕೂಡ ನಾವು ವಿಷಯವನ್ನ ತಲುಪಿಸಿದ್ವಿ, ಅವರು ನಮ್ಗೆ ಕಾಲ್ ಮಾಡಿದ್ದಾರೆ. ಮತ್ತೆ ನನ್ಗೆ ರಿಲೀವ್ ಆರ್ಡರ್ ಕೊಡುವ 10 ದಿನದ ಮುಂಚೆ ನಮ್ಮ HOD ಕೂಡ ನನ್ನ ಜೊತೆ ಆತ್ಮೀಯವಾಗಿ ಮಾತಾಡಿದ್ರು 20 ನಿಮಿಷಗಳ ಕಾಲ. ನನ್ನ ಮಗು ಹೇಗಿದೆ, ಹೀಗೆ ಮಗು ಹೇಗಿದೆ ಅಮ್ಮ, ಚೆನ್ನಾಗಿದ್ದೀಯಾ ಅಂತೆಲ್ಲ. ನಾನು ಕೂಡ ಅವರ ಮಗನ ಮದುವೆ ಆಗಿತ್ತು, ಅದರೆಲ್ಲ ವಿಷಯ ಎಲ್ಲ ಕೇಳಿ ತಿಳ್ಕೊಂಡೆ. ಆತ್ಮೀಯವಾಗಿ ಮಾತಾಡಿದ್ವಿ 20-23 ನಿಮಿಷಗಳ ಕಾಲ. ಎಲ್ಲಿಯೂ ಕೂಡ ನಿನ್ನ ರಿಟರ್ನ್ ಕೊಟ್ಟಿಲ್ಲ ಅನ್ನೋ ಯಾವ ಪ್ರಸ್ತಾಪವೂ ಬರ್ಲಿಲ್ಲ ನನ್ಗೆ. ಮತ್ತೆ ನಾನು ನಮ್ಮ ಕಾಲೇಜಿನ ಅಕೌಂಟೆಂಟ್ ಕೈಯಲ್ಲಿ ಅವರ ಮನೆಯಲ್ಲಿ ಮುಟ್ಟಿಸಿ ಬಂದಿದ್ರು ನನ್ನ ಹಸ್ಬೆಂಡ್ ನನ್ನ ಇದು ಮೆಟರ್ನಿಟಿ ಲೀವ್ ನಾನು ಕೇಳಿದ್ರ ಬಗ್ಗೆ. ಆತ ಏನ್ ಮಾಡ್ತಾ ಇದಾರೆ ಅವರು, ನನ್ನ ಮಗನ ಹತ್ರ ಕೊಟ್ಟಿದ್ರು, ಅವ್ನ್ ಕಳೆದು ಹಾಕಿದ ಅಂತ ಒಂದು ಸಿಲ್ಲಿಯಾದ ಆನ್ಸರ್ ಕೊಡ್ತಾ ಇದ್ದಾರೆ. ಇದು ಕಾಲೇಜು ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ. ಇದು HOD ಆಗಿದ್ರೆ ಆ ಕಾಲೇಜಿನ ಭಾಗ ಅಲ್ವಾ ಅಂತ ನನ್ನ ಪ್ರಶ್ನೆ. ಈಗ ನನ್ಗೆ ಪ್ರತಿಸ್ಪಂದಿಸ್ಬೇಕಿತ್ತಲ್ವಾ, ಯಾಕಂದ್ರೆ ನಾವು ಅವರಿಗೆ ವಿಷಯ ಗೊತ್ತಿದೆ. ಮತ್ತೆ ನನ್ನ ಸಹೋದ್ಯೋಗಿಗೂ ಹೀಗಾಗಿದೆ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ ತುರ್ತಿದೆ. ಅವಳು ನೋಡಿದ್ಲು ನನ್ನ ಪರಿಸ್ಥಿತಿಯನ್ನ. ನಾವಾಗ ಇದ್ದ ಕಾಲೇಜಿನಿಂದ ಹೊರಡ್ತಾ ಇರುವ ಸಂದರ್ಭದಲ್ಲಿ ಪರಿಸ್ಥಿತಿ ನೋಡಿದ್ಲು. ಬೇಗ ಹೋಗು ಹಾಸ್ಪಿಟ್ಲಿಗೆ ಅಂತಲೂ ಹೇಳಿದ್ಲು. ಮತ್ತೆ 1.3 kg ಮಗು NICU ನಲ್ಲಿ ನಾವು ಅದೇ ಇದರಲ್ಲಿ ಇದ್ದೆವು. ಮಧ್ಯೆಯೂ ಕೂಡ ಲೆಟರ್ ಎಲ್ಲ ಹಾಕಿದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಟೆಕ್ನಿಕಲ್ ಇಶ್ಯೂ ಇಟ್ಕೊಂಡು ನಿಮ್ಮ ಲೆಟರ್ ತಲುಪಿಲ್ಲ ಅನ್ನುವ ಒಂದೇ ಒಂದು ನೆಪ ಮಾಡ್ಕೊಂಡು ನನ್ನ ಸೇವೆಯಿಂದ ಅವರು ರಿಲೀವ್ ಮಾಡ್ತಾ ಇದ್ದಾರೆ, ಬಿಡುಗಡೆಗೊಳಿಸಿದ್ದಾರೆ. ಇದು ನನಗೆ ಇವತ್ತು ನಾಗಲಕ್ಷ್ಮಿ ಬಾಯಿ ಅವರೇ ಒಂದ್ ನಿಮಿಷ, ಸೌಮ್ಯ ಅವರೇ ಒಂದ್ ನಿಮಿಷ, ಸೌಮ್ಯ ಅವರೇ ಒಂದ್ ನಿಮಿಷ. ಈಗ ಪ್ರಮೋದ್ ಮಧ್ವರಾಜ್ ಇದ್ದಾರೆ, ಉಡುಪಿ ಉಸ್ತುವಾರಿ ಸಚಿವರು. ಪ್ರಮೋದ್ ಮಧ್ವರಾಜ್ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಭಾಗದ ಕಾಲೇಜಿನ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಕುಂದಾಪುರದಲ್ಲಿ ಈಗ ಅವರ ಯಜಮಾನರು ಸೌಮ್ಯ ಅವರ ಯಜಮಾನರು ಪ್ರದೀಪ್ ಶೆಟ್ಟಿ ಅವರು ನನಗೆ ನಿನ್ನೆ ಎಲ್ಲ ವಾಟ್ಸ್ಆಪ್ ಮಾಡಿದ್ದಾರೆ. ನಾನು ಗುಂಡ್ಲುಪೇಟೆ ಇಲ್ಲಿ ಚುನಾವಣೆ ಕೆಲಸಕ್ಕೆ ಬಂದಿದ್ದೇನೆ. ಸೊ ನನಗೊಂದು ಪೆಟಿಷನ್ ಕೊಡ್ಲಿಕ್ಕೆ ಹೇಳಿದ್ದೇನೆ. ಆ ಪೆಟಿಷನ್ ಅನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ನಲ್ಲೂ ಮತ್ತು ಸಂಬಂಧಪಟ್ಟ ಇಲಾಖೆಯಲ್ಲೂ ನಾನು ಅದನ್ನ ರೇಸ್ ಮಾಡಿ ಇವರಿಗೆ ನ್ಯಾಯ ಒದಗಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಈಗ ಅದೇ ಒಂದು ಟೆಕ್ನಿಕಲ್, ಈಗಾಗಲೇ ಸೌಮ್ಯ ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ. ಈಗ ಇವ್ರು ಮೆಟರ್ನಿಟಿ ಲೀವ್ ಅಲ್ಲಿ ಹೋಗ್ಬೇಕಿದ್ರೆ ಒಂದು ಕಾಲೇಜ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ, ಅದನ್ನ ಹೆಚ್ಚಿನ ಅಂಶ ಕೊಟ್ಟಿಲ್ಲ. ಸೊ ಇನ್ಫಾರ್ಮೇಶನ್ ಕೊಡದೇನೆ ರಜೆಯಲ್ಲಿ ಹೋದ್ರಲ್ಲ, ಅದೇನೋ ಸಮಸ್ಯೆ ಆಗಿದೆ. ಏನಿದ್ರು ನಾನು ಅದನ್ನ ಇತ್ಯರ್ಥ ಮಾಡ್ತೀನಿ. ಅಲ್ಲ, ಈಗ ಅವ್ರು ಹೋಗಿರೋದು ಮೆಟರ್ನಿಟಿ ಅಲ್ಲಿದ್ದಂತಹ ಸಂದರ್ಭದಲ್ಲೇ ಹುಷಾರಿರ್ಲಿಲ್ಲ. ಸೌಮ್ಯ ಅವರೇ ಇಷ್ಟೊತ್ತು ಹೇಳಿದ್ರು, ಸೌಮ್ಯ ಅವರು ಇದ್ದಾರೆ. ಗೊತ್ತು ನನಗೆ, ಕೇಳಿಸ್ಕೊಂಡೆ. ನೀವು ಯಾವಾಗ ಲೆಟರ್ ಕಳ್ಸಿದ್? ಯಾವಾಗ ಲೆಟರ್ ಕಳಿಸಿದ್ದು? ನನ್ನ ಡೆಲಿವರಿ ಆಗಿ ಒಂದು 15 ಹಾಗೆ ಕಳಿಸಿದ್ದೆ ಸರ್ ನಾನು, February 15. ಅದು ನೀವಲ್ದಿದ್ರು ನಿಮ್ಮ ಯಜಮಾನರಾದ್ರೂ ಕಳಿಸ್ಬೇಕಾಗಿತ್ತು ಅದಕ್ಕಿಂತ ಮೊದ್ಲೇ. ಮತ್ತೆ ನೀವು ಯಾರಿಗೋ ಕ್ಲರ್ಕ್ ಗೋಪಾಲ್ ನಾಯ್ಕ್ ಅಂತ ಕ್ಲರ್ಕಿಗೆ ಯಾರಿಗೂ ಕೊಟ್ಟಿದ್ದೀರಿ. ಕ್ಲರ್ಕಿಗೆಲ್ಲ ಕೊಡುವಂತದ್ದಲ್ಲ, ಅದು ಪ್ರಿನ್ಸಿಪಲಿಗೆ ಕೊಡ್ಬೇಕಲ್ವಾ?
ಕಾನೂನು ಪ್ರಕಾರ ಅವರು ಪ್ರಿನ್ಸಿಪಾಲ್ ಕಾಲೇಜು ಸಮಯ ಕ್ಲೋಸ್ ಆಗಿತ್ತು, ಹಾಗಾಗಿ ನಮ್ಮ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರೋ ಅವ್ರ ಮನೇಲಿ ಪ್ರಿನ್ಸಿಪಾಲ್ಗೆ ಕೊಡಿ ಅಂತ ತಲುಪಿಸಿ ಬಂದಿದ್ರು. ಯಾಕೆಂದ್ರೆ ಅವ್ರು ಕೊಡ್ಲಿಲ್ವೋ ಏನೋ ಯಾರಿಗ್ ಗೊತ್ತು. ಅದೇ ಸರ್, ಅದೇ ಇದಾಗಿದ್ದು, ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ನಡುವೆ ನನ್ಗೆ ನಾನು HOD ಎಲ್ಲ ಸಂಪರ್ಕದಲ್ಲೇ ಇದ್ವಿ, ನಮ್ಮ ಸಹೋದ್ಯೋಗಿಗಳೆಲ್ಲ ವಿಷಯ ಎಲ್ಲ ಗೊತ್ತಿದೆ. ಪ್ರೆಗ್ನೆನ್ಸಿ ಅನ್ನೋದೇ ಹೌದಮ್ಮ, ರೈಟಿಂಗ್ ನಲ್ಲಿ ಕೊಡ್ಬೇಕಲ್ಲ. ಈಗ ನೀವು ಪ್ರೆಗ್ನೆಂಟ್ ಹೌದು ಎಲ್ಲ ಹೌದು, ಅದು ಎಮರ್ಜೆನ್ಸಿಯಲ್ಲಿ ತಾವು ಕ್ಲಾಸ್ ರೂಮ್ ಇಂದಲೇ ಹೋಗಿದ್ದೀರಿ ಹಾಸ್ಪಿಟ್ಲಿಗೆ ಅಲ್ವಾ? ಕ್ಲಾಸ್ ಮಾಡುವಾಗ್ಲೇ ಹೋಗ್ತಿದ್ದೀರಿ. ಕ್ಲಾಸ್ ಮಾಡಿ ಅದನ್ನ ನಂಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ನಿಂತೆ, ಆಮೇಲೆ ಕೂಡ್ಲೆ ಅಲ್ಲಿಂದ ಹೊರಟಿದ್ವಿ. ನಾಗಲಕ್ಷ್ಮಿ ಬಾಯಿ ಅವರು ನೀವು ಇದ್ದೀರಾ, ಮಾನವೀಯತೆ ದೃಷ್ಟಿಯಿಂದ ಕಾಲೇಜಿನ ಉಪನ್ಯಾಸಕರಿಗೆ, ಉಳಿದಂತಹ ಉಪನ್ಯಾಸಕರಿಗೆ ಗೊತ್ತಿದೆ, ಪ್ರಿನ್ಸಿಪಾಲಿಗೆ ಗೊತ್ತಿದೆ, HOD ಗೊತ್ತಿದೆ. ಸೊ ಆದ್ರೂ ಜಸ್ಟ್ ಲಿಖಿತವಾಗಿ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣವನ್ನ ಇಡ್ತಾ ಇದ್ದಾರೆ. ಇದು ನೋಡ್ತಾ ಇದ್ರೆ ನಾನು ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಏನೇ ಇರ್ಲಿ ವಿಷಯ ಸಂಬಂಧಪಟ್ಟಿದ್ದು, ಒಬ್ಬ ಮಹಿಳೆ ಮೇಲೆ ಈ ರೀತಿ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಅದನ್ನ ಮನುಷ್ಯ ಆದವನು ಮಾನವೀಯ ದೃಷ್ಟಿಯಿಂದ ಪರಿಗಣಿಸಬೇಕು. ಒಂದು ಮೊದಲನೇದಾಗಿ. ಎರಡನೇದಾಗಿ ಅವರು ರಜಾ, ಅವರು ಈ ತರ ಆಗಿದೆ, ನನ್ ರಜಾ ಕೊಡಿ ಅಂತ ಕೇಳ್ಬೇಕಾಗಿತ್ತು, ಅದು ಡಿಲೇ ಆಗಿದೆ. ಅದನ್ನೇ ದೊಡ್ಡದು ಪ್ರಮಾದ ಮಾಡುವಂತ ಅಗತ್ಯ ಇಲ್ಲ. ಪರಿಗಣಿಸಿ ಅವರನ್ನ ಈಗಲೂ ಕೆಲಸ ತಗೋಬಹುದು, ಮನಸ್ಸು ಮಾಡ್ಲಿ. ಮಾನವೀಯತೆ ದೃಷ್ಟಿ ಯಾವಾಗ್ಲೂ ಮೇಲ್ಗೈಯನ್ನ ಸಾಧಿಸ್ತದೆ. ತಾಂತ್ರಿಕ ಕಾರಣಗಳು ನಗಣ್ಯ, ಮಾನವೀಯತೆ ಮುಖ್ಯ. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ನಾನು ಕೂಡ ಇವರಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡ್ತೀನಿ. ಖಂಡಿತ. ನಾವು ನನ್ನ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಅವ್ರಿಗೆ ದಯಮಾಡಿ ತಾವು ಮಂತ್ರಿಗಳಾಗಿ ಹೇಳಿ, ಒಂದ್ ಮಾತನ್ನ ಹೇಳಿ. ಮ್ಯಾನೇಜ್ಮೆಂಟ್ ಹೇಳ್ತೀನಿ ಅಮ್ಮ. ಓಕೆ, ಅವರನ್ನ ಕೆಲ್ಸಕ್ಕೆ ತಗೋಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಧ್ವರಾಜ್ ಅವರೇ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ. ಎಸ್ ಸೌಮ್ಯ ಅವರೇ ಹೇಳಿ. ಆಯ್ತು ಮೇಡಮ್, ಹೇಳಿ. ಭರವಸೆ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಗೆ ಹೇಳ್ತೀನಿ ಅಂತ. ನನಗೆ ಹೇಳಿ ಹೇಳಿ ಮ್ಯಾಮ್. ಕೇಳಿಸ್ತಾ ಇದೆಯಾ? ಹೇಳಿ ಮ್ಯಾಮ್, ಕೇಳಿಸ್ತಾ ಇದೆ. ಈಗ ಒಂದ್ ಕೆಲಸ ಮಾಡಿ, ನೀವು ಬೆಂಗಳೂರಿನಲ್ಲೇ ಇದ್ದಿದ್ದೆ ಆದ್ರೆ ದಯಮಾಡಿ ನನ್ನ ಆಫೀಸ್ಗೆ ಒಂದು ದೂರನ್ನ ಕಳಿಸಿ, ಆಯ್ತಾ? ಅದ್ರ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಿ. ನಾನು ಸಂಬಂಧಪಟ್ಟಂತಹ ನಿಮ್ ಪ್ರಿನ್ಸಿಪಾಲ್ ಆಗಿರ್ಬೋದು, ಯಾರಿರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರಿಗೆ ನಾನು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತೇನೆ. ನಿಮ್ಮನ್ನ ಕೆಲಸಕ್ಕೆ ತಗೋಬೇಕು. ಯಾಕೆಂತಂದ್ರೆ ಅದು ಮನುಷ್ಯತ್ವವನ್ನ ಮರೆತು ಜೀವನ ಮಾಡುವಂತದ್ದಲ್ಲ. ಮನುಷ್ಯತ್ವ, ಮಾನವೀಯತೆಯನ್ನ ಪರಿಗಣಿಸಿ ಅವ್ರು ತಗೊಳ್ಳಿ. ಯಾಕಂದ್ರೆ ಒಂದು ಡಿಲೇ ಆಗಿದೆ, ಅದಕ್ಕೊಂದು ಸಾರಿ ಕೇಳ್ಬೋದು ಅಷ್ಟೇ ಹೊರತು ಮನುಷ್ಯತ್ವ ತಗೊಂಡು ಮನುಷ್ಯತ್ವದ ಆಧಾರದ ಮೇಲೆ ಅವ್ರು ನಿಮ್ಮನ್ನ ಕೆಲಸಕ್ಕೆ ತಗೊಂಡು ಪರಿಗಣಿಸ್ಲಿ. ಕಾಲೇಜಿನ ಪ್ರಿನ್ಸಿಪಾಲ್ಗೆ ಏನ್ ಹೇಳ್ತೀರಾ ನಾಗಲಕ್ಷ್ಮಿ ಬಾಯಿ ಅವ್ರು? ಇವ್ರು ಈಗ ತಾನೇ ನಮ್ಮೊಟ್ಟಿಗೆ ಮಾತನಾಡಿದ್ರು, ಅವ್ರು ಒಂದ್ ವೇಳೆ ಮಾತನಾಡಿದ್ರು, ಯಾವ್ದನ್ನು ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಅದಕ್ಕೇನ್ ಹೇಳ್ತೀರಾ? ಅವ್ರ ಮನೇಲಿ ಹೆಣ್ಮಕ್ಳು ಇದ್ದಿದ್ರೆ ಅವ್ರು ಒಪ್ಕೊಳ್ತಾ ಇದ್ರೇನೋ ಬಹುಶಃ. ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಎಲ್ರು ಇರ್ತಾರೆ. ಅದು ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಕನಿಕರವನ್ನ ವ್ಯಕ್ತಪಡಿಸುವಂತದ್ದು, ಅವ್ರ ಜೊತೆ ಒಂದು ಸೌಮ್ಯವಾಗಿ ವರ್ತಿಸುವಂತದ್ದು ಒಳ್ಳೇದು ಅಂತ ನನ್ನ ಭಾವನೆ. ಆ ಪ್ರಿನ್ಸಿಪಲ್ ಆಗಿ ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ ಬಿಡಿ. ಓಕೆ, ಎಸ್. ಈಗ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ತಿಳಿಸ್ತೀನಿ, ಯಾಕೆ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಖಂಡಿತ ತಗೋಬಹುದು. ನಿಜವಾಗ್ಲೂ ನಾನು ಸಹ ಕೂಡ ಕಾನೂನಾತ್ಮಕವಾಗಿ ನಾನು ಇದ್ದೇನೆ ಮೇಡಮ್. ನನ್ಗೆ ಅಂದ್ರೆ ಇದು ನನ್ನ ಧ್ವನಿ ಮಾತ್ರ ಅಲ್ಲ. ಇವತ್ತು ನನ್ಗೆ ಹಸ್ಬೆಂಡ್ ಇದು ಒಂದು ಜಾಬ್ ಇದೆ, ನಾನು ಅವರನ್ನ ನೆಚ್ಕೊಂಡು ಜೀವನ ಮಾಡ್ಬೋದು ಅಥವಾ ಬೇರೆ ಮಾಡ್ಬೋದು. ಅದನ್ನೇ ನಂಬಿಕೊಂಡ ಒಂದು ಮಹಿಳೆ ಡೆಲಿವರಿ ಮುಗಿಸಿ ಜಾಬಿಗೆ ಅಂತ ಜಾಯಿನ್ ಆಗ್ಲಿಕ್ಕೆ ಬಂದ್ರೆ ಈ ತರ ಆದ್ರೆ ಅವಳಿಗೆ ಆಘಾತ ಆಗೋದಿಲ್ವಾ? ನಾನು ಹೇಳೋದು ಇದು ನನ್ನೊಬ್ಬಳ ಧ್ವನಿ ಅಲ್ಲ. ಮುಂದೆ ನನ್ನಂತ ಹೆಣ್ಣು ಮಗಳಿಗೆ ಇವ್ರು ಈ ರೀತಿ ಯಾವುದೇ ನೋಟಿಸ್ ಗಳನ್ನ ಕೊಡಬಾರ್ದು. ಮಾನವೀಯತೆ ದೃಷ್ಟಿಯಿಂದ ಅವರು ನಡ್ಕೊಳ್ಬೇಕು ಅನ್ನೋದೇ ನನ್ನ ಈ ಹೋರಾಟ ಅಷ್ಟೇ. ನಿಮ್ಮ ಹೋರಾಟಕ್ಕೆ ಜಯ ಸಿಗತ್ತೆ. ಈಗ ತಾನೇ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ವಾಪಸ್ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳೋದಕ್ಕೆ ಹೇಳ್ತೀನಿ ಅಂತ. ಎಷ್ಟು ದಿನ ಮತ್ತೆ ಲೀವ್ ಅಲ್ಲಿ ಇರ್ತೀರಾ ನೀವು ಕಂಟಿನ್ಯೂ? ಅಂದ್ರೆ ಈಗ ಆಲ್ರೆಡಿ ಲೀವ್ ಅಲ್ಲಿ ಇದ್ದೀರಾ? ಅದೇ ನಮ್ಗೆ ಈಗ ನಾನು 2 ತಿಂಗಳಾಗ್ತಾ ಬಂತು ಮೇಡಮ್. ನಾ ಫೆಬ್ರವರಿ 1ರಿಂದ ಮಾರ್ಚ್ 30 ವರೆಗೆ 2 ತಿಂಗಳು. ಇನ್ನು 6 ತಿಂಗಳು ಲೀವ್ ಕೊಡ್ಬೇಕಂತ ಇದೆ. ನೋಡ್ತೇನೆ ನಾನು ಎಷ್ಟು ಕೊಡ್ತಾರೆ ಅಂತ. ಓಕೆ, ಎಸ್. ಧನ್ಯವಾದ ಸೌಮ್ಯ ಅವರೇ. ನಾಗಲಕ್ಷ್ಮಿ ಬಾಯಿ ಅವರೇ, ನಿಮಗೂ ಕೂಡ ಧನ್ಯವಾದ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಥ್ಯಾಂಕ್ ಯು. ಸೊ ಪ್ರಮೋದ್ ಮಧ್ವರಾಜ್ ಅವರು ಮಾತನಾಡ್ತಾ ಹೇಳಿದ್ರು, ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗತ್ತೆ, ಮಾನವೀಯತೆನೇ ಗೆಲ್ಲತ್ತೆ ಅನ್ನುವಂತಹ ಒಂದು ಮಾತು ಹೇಳಿದ್ರು. ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ಗೆ ನಾವು ಕರೆ ಮಾಡ್ತೀವಿ, ಸೂಚನೆಯನ್ನ ಕೊಡ್ತೀನಿ, ವಾಪಸ್ ತೆಗೆದುಕೊಳ್ಳೋದಕ್ಕೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಕ್ಕೆ ಉಪನ್ಯಾಸಕಿ ಸೌಮ್ಯಗೆ ಗೇಟ್ ಪಾಸ್ ಕೊಟ್ಟಿದ್ರು ಕಾಲೇಜ್ನವರು, ಕಾಲೇಜ್ನ ಮ್ಯಾನೇಜ್ಮೆಂಟ್, ಆಡಳಿತ ಮಂಡಳಿ. ಇದೀಗ ಕಾಲೇಜ್ಗೆ ನೋಟಿಸ್ ನೀಡೋದಾಗಿ ಸಚಿವ ಪ್ರಮೋದ್ ಮಧ್ವರಾಜ್ ಭರವಸೆಯನ್ನ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ವರದಿಗೆ ಮಾತಿಗೆ
ಸ್ಪಂದಿಸಿದ್ದಾರೆ ಸಚಿವರು. ಪ್ರಿನ್ಸಿಪಾಲ್ಗೆ ನೋಟಿಸ್ ನೀಡೋದಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ಅವರು ಕೂಡ ನಾಗಲಕ್ಷ್ಮಿ ಬಾಯಿ ಅವರು ಕೂಡ ಮಾತನಾಡಿದ್ರು ಸುವರ್ಣ ನ್ಯೂಸ್ ಜೊತೆಗೆ. ಅವರು ಕೂಡ ನಾನು ಕಾಲೇಜ್ಗೆ ಪ್ರಿನ್ಸಿಪಾಲ್ಗೆ ನೋಟಿಸ್ ನೀಡ್ತೀನಿ ಅಂತ ಹೇಳಿದ್ದಾರೆ. ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಉಪನ್ಯಾಸಕಿ ಸೌಮ್ಯಗೆ ಗೇಟ್ ಪಾಸ್ ಕೊಟ್ಟಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರು. ಕಾಲೇಜಿಗೆ ನೋಟಿಸ್ ಅನ್ನ ನೀಡೋದಾಗಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಸುವರ್ಣ ನ್ಯೂಸ್ಗೆ ಸ್ಪಂದಿಸಿದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಸುವರ್ಣ ನ್ಯೂಸ್ನ ವರದಿಗೆ ಸ್ಪಂದನೆಯನ್ನ ನೀಡಿ ಜೊತೆಗೆ ಆ ಮಹಿಳೆಯ ಪರವಾಗಿ ಕೂಡ ನಿಂತಿದ್ದಾರೆ. ಮಾನವೀಯತೆಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ, ಒಂದು ಕೈ ಮೇಲೆ ಇರುತ್ತೆ ಯಾವತ್ತಿದ್ರೂ ಕೂಡ ಅನ್ನುವಂತಹ ಮಾತನ್ನು ಕೂಡ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನಾಗಲಕ್ಷ್ಮಿ ಬಾಯಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಬಾಯಿ ಅವರು ಕೂಡ ಪ್ರಿನ್ಸಿಪಾಲ್ಗೆ ನಾವು ನೋಟಿಸ್ ಕೊಡ್ತೀವಿ ನಮ್ಮ ಕಡೆಯಿಂದ, ಯಾಕಂದ್ರೆ ಅವರು ಒಂದು ಮಹಿಳೆ ಪರವಾಗಿ ನಿಲ್ಲಬೇಕಾಗಿತ್ತು, ಎಲ್ಲ ಗೊತ್ತಿದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಮಹಿಳಾ ಆಯೋಗದ ಪರವಾಗಿ ಅವರ ವಿರುದ್ಧ ಒಂದು ನೋಟಿಸ್ ಅನ್ನ ಕೂಡ ನಾವು ಇಶ್ಯೂ ಮಾಡ್ತೀವಿ, ಪ್ರಿನ್ಸಿಪಾಲ್ಗೆ ನೋಟಿಸ್ ನೀಡ್ತೀವಿ ಅಂತ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತಹ ನಾಗಲಕ್ಷ್ಮಿ ಬಾಯಿ ಅವರು ಹೇಳಿದ್ದಾರೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ.